ನಮಸ್ಕಾರ. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯೀ ಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಮತಿ ಅಡಿಗ, ಗಣಿತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕುಂದಾಪುರ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಡಿಯಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಹಾಗೂ ಪರ್ಸಂಟೇಜ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ತಾವೆಲ್ಲ ಗಮನಿಸಿರಬಹುದು. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕುರಿತಾದ ಕೆಲವು ಪ್ರಶ್ನೆಗಳನ್ನು ಉತ್ತರಿಸುವ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಲಿದ್ದೇನೆ. ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ rupees 12,000 at the rate of 18% for 5 years. ಸೊ ಇಲ್ಲಿ ಅಮೌಂಟ್ 12,000, ಅದನ್ನು ನಾವು ಪಿ ಅಂತ ತಗೊಳ್ತೇವೆ. ಇಯರ್ 5 years, ಟಿ ಈಕ್ವಲ್ ಟು 5, ರೇಟ್ ಆಫ್ ಇಂಟ್ರೆಸ್ಟ್ 18%, ಅದು ಆರ್. ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಪಿ ಟಿ ಆರ್ ಬೈ 100. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 12,000 ಇಂಟು 18 ಇಂಟು 5 ಬೈ 100, 0 ಕ್ಯಾನ್ಸಲ್ಸ್, 120 ಇಂಟು 90, ದಿಸ್ ಈಸ್ 10,800. ಸೊ ಇದೊಂದು ನೇರ ಪ್ರಶ್ನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1,600 at 7.5% per annum for 3 years 6 months? ಇದು ಕೂಡ ಅದೇ ರೀತಿಯ ಪ್ರಶ್ನೆ. ಏನು ವ್ಯತ್ಯಾಸ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಫ್ರ್ಯಾಕ್ಷನಲ್ಲಿದೆ. 7.5% ಅಂದರೆ ಅದು 7 ಇಂಟು 2 ಪ್ಲಸ್ 1, 14 ಪ್ಲಸ್ 1, 15/2 ವೆನ್ ಯು ಕನ್ವರ್ಟ್ ಇಟ್ ಇಂಟು ಫ್ರ್ಯಾಕ್ಷನ್. ಹಾಗೆ ಟೈಮ್ ಅನ್ನೋದು 3 year 6 months ಇದೆ. ಸೊ ಇಟ್ ಈಸ್ 3 year and 6 months means half year. 3.5 year. ಸೊ 3.5 year ಅಂದರೆ 7/2 years. ಮತ್ತೆ ಅದೇ ಫಾರ್ಮುಲಾ ಹಾಕಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಪಿ ಟಿ ಆರ್ ಬೈ 100. ಇದು 1,600 ಇಂಟು 15/2 ಇಂಟು 7/2 ಡಿವೈಡೆಡ್ ಬೈ 100. ಇಲ್ಲಿ ಇದು ಕ್ಯಾನ್ಸಲ್ ಆಯಿತು. ದೆನ್ 2 ಇಂಟು 2 4 ಟೈಮ್ಸ್ 4 ಇಂಟು 15 60 ಇಂಟು 7 ದಟ್ ಈಸ್ 420. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್, Rekha borrowed a sum of rupees 10,000 at the rate of 9% per annum. How much would she return at the end of 2 years? ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಪಿ ಟಿ ಆರ್ ಬೈ 100, ಅದೇ ಫಾರ್ಮುಲಾ. ಬಟ್ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 10,000 rupeesಗೆ, ದೆನ್ 9%, ಆರ್ ಈಸ್ 9, 2 years ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ 1,800 ಆಯಿತು, ಕ್ಯಾನ್ಸಲ್ ಮಾಡಿದರೆ. ಬಟ್ ಇಲ್ಲಿ ಕೇಳಿದ್ದು ಹೌ ಮಚ್ ವುಡ್ ಶಿ ರಿಟರ್ನ್ ಎಟ್ ದ ಎಂಡ್ ಆಫ್ 2 year. ಸಿಂಪಲ್ ಇಂಟ್ರೆಸ್ಟ್ ಕೇಳಲಿಲ್ಲ, ಎಷ್ಟು ಹಣವನ್ನು ಅವಳು ವಾಪಸ್ ಕೊಡಬೇಕು. 10,000 rupees ಸಾಲ ಮಾಡಿದರೆ ಅದಕ್ಕೆ ಬಡ್ಡಿ ಎಷ್ಟು ಫಸ್ಟ್ ಲೆಕ್ಕ ಹಾಕಿದ್ದೇವೆ, ಅದು ಸಿಂಪಲ್ ಇಂಟ್ರೆಸ್ಟ್ 1,800 rupees. ಸೊ ಈಗ ಅಸಲು ಮತ್ತು ಬಡ್ಡಿ ಸೇರಿ 10,000 ಪ್ಲಸ್ 1,800 ಅಂದರೆ 11,800 ಅನ್ನ ಶಿ ಹ್ಯಾಸ್ ಟು ರಿಟರ್ನ್. ಸೊ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, in what time simple interest at the sum of rupees 7,500 will be 2,160 at the rate of 8% per annum? ಇಲ್ಲಿ ಸಿಂಪಲ್ ಇಂಟ್ರೆಸ್ಟು ಕೊಟ್ಟಿದ್ದಾರೆ, ಟೈಮ್ ಕೇಳಿದ್ದಾರೆ. ಎಷ್ಟು ಟೈಮ್ನಲ್ಲಿ 7,500 rupees ಅನ್ನೋದು 2,160 rupees ಸಿಂಪಲ್ ಇಂಟ್ರೆಸ್ಟನ್ನು ಕೊಡ್ತದೆ ಅಟ್ ದ ರೇಟ್ ಆಫ್ 8% per annum. ಸೊ ಇಲ್ಲಿ ಪಿ 7,500, ಸಿಂಪಲ್ ಇಂಟ್ರೆಸ್ಟ್ ಈಸ್ 2,160, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ 8, ಟಿ ಎಷ್ಟು ಅಂತ ಕೇಳಿದ್ದಾರೆ. ಅದೇ ಫಾರ್ಮುಲಾವನ್ನು ಹಾಕಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಪಿ ಟಿ ಆರ್ ಬೈ 100. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಗಿವನ್ ನೌ 2,160 ಈಕ್ವಲ್ ಟು 7,500 ಇಂಟು ಆರ್ 8 ಇಂಟು ಟಿ ಬೈ 100. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ 2,160 divided by 75 into 8 equal to, you can cancel and you will see it is 54/15 or 3.6 years. So option B is the right answer.
Next, one more question on simple interest. Find the sum which amount to 6,944 in 3 years at a simple interest rate of 8% per annum. Find the sum. ಯಾವ amount to 6,944 3 years at simple interest. Simple interest rate ಅಲ್ಲಿ 3 ವರ್ಷದ ನಂತರ 8% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 6,944 ಆಗುವ ಅಮೌಂಟ್ ಯಾವುದು ವಿ ಹ್ಯಾವ್ ಟು ಫೈಂಡ್. ಅಂದರೆ ನಾವಿಲ್ಲಿ ಪಿ ಅನ್ನ ನೋಡಬೇಕು. ಪಿ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಸೇರಿ ಆಗುವ ಅಮೌಂಟ್ ಇದೆಯಲ್ಲ ಅದು 6,944. ಸೊ ಈ 6,944 ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೂಡ ಸೇರಿದೆ, ಅಸಲು ಪ್ರಿನ್ಸಿಪಲ್ ಅಮೌಂಟ್ ಕೂಡ ಸೇರಿದೆ. ಪಿ ಪ್ಲಸ್ ಎಸ್ ಐ ಈಸ್ 6,944. T is 3 years and R equal to 8. So, simple interest PTR by 100 and P ಈ ಫಾರ್ಮುಲಾದಲ್ಲಿ equal to 6,944. ಸೊ ಇಲ್ಲಿ P ಅನ್ನ ಔಟ್ಸೈಡ್ ತೆಗಿರಿ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಒಳಗಡೆ 1 ಪ್ಲಸ್ TR by 100 ಉಳಿತು equal to 6,944. ಸೊ ಈಗ ಕೊಟ್ಟಿರೋದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ P into 1 plus 8 into 3 divided by 100 equal to 6,944. P into this is 100, 1 plus 24 by 100, 1 plus 24 by 100, LCM ತಗೊಂಡ್ರೆ 100 LCM, 100 into 1 that is 100 plus 24. So it is 124 by 100 equal to this one. So P andre 100 into 6,944 divided by 124. ಇದು 5,600 rupees ಆಗುತ್ತೆ. So option A is the answer. Next problem is under compound interest. The compound interest accrued on an amount at the end of 2 years at the rate of 12% per annum is rupees 2,862. What is the amount? ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ 2,862 ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 12% and at the end of 2 years t equal to 2. So compound interest ಫಾರ್ಮುಲಾದಲ್ಲಿ we have p into 1 plus r by 100 power t minus 1. ಅಂದರೆ ಆ್ಯಕ್ಚುಲಿ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾದಲ್ಲಿ ಅಮೌಂಟ್, ಟೋಟಲ್ ಅಮೌಂಟ್ ಆಫ್ಟರ್ ಇಂಟ್ರೆಸ್ಟ್ ಮೈನಸ್ ಪಿ ಎರಡು ಇರುತ್ತೆ. ಅಂದರೆ ಅಮೌಂಟಲ್ಲಿ ಒರಿಜಿನಲ್ ಅಮೌಂಟ್ ಬಡ್ಡಿ ಸೇರಿ ಆಗುವ ಅಮೌಂಟ್ ಇದು, ಮೈನಸ್ ಒರಿಜಿನಲ್ ಅಮೌಂಟನ್ನು ಕಳೆದ್ರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಇಲ್ಲಿ ಆ್ಯಕ್ಚುಲಿ ಪಿ ಇಂಟು ಇದೇನಿದೆ ಅದು ಅಮೌಂಟಿನ ಫಾರ್ಮುಲಾ. ನೆಕ್ಸ್ಟ್ ಟರ್ಮ್ ಈಸ್ ಪಿ ಇಂಟು ಮೈನಸ್ 1 ಅನ್ನೋದು ಮೈನಸ್ ಪಿ. ಸೊ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಗಿವನ್ 2,862 equal to P into 1 plus R is 12 by 100 whole square minus 1. 2,862 is P into, ಇದನ್ನು ಸಿಂಪ್ಲಿಫೈ ಮಾಡಿ 1 plus 12 by 100 is equal to, ಮತ್ತೆ LCM 100, 100 into 1, 100 plus 12, 112. ಸೊ ಅದು 112 by 100 whole square minus 1 ಆಯಿತು. ಇದನ್ನು ನಾವು 4 ಇಂದ ಡಿವೈಡ್ ಮಾಡಿದರೆ 428, 425 ಟೈಮ್ಸ್. ಸೊ ಇದು 28 by 25 ಸ್ಕ್ವೇರ್ ಮೈನಸ್ 1 ಆಯಿತು. ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದರೆ 28 by 25 ಸ್ಕ್ವೇರ್, 28 ಸ್ಕ್ವೇರ್ by 25 ಸ್ಕ್ವೇರ್ ಮೈನಸ್ 1 ಅಂದರೆ 25 ಸ್ಕ್ವೇರ್ LCM ದಟ್ ಈಸ್ 625. ಸೊ ಈ 28 ಸ್ಕ್ವೇರ್ ಹಾಗೆ ಇರ್ತದೆ, ಮೈನಸ್ 1 ಇಂಟು 25 ಸ್ಕ್ವೇರ್ it is 25 square. So 28 square ಇಂದ 25 square ಕಳೆದ್ರೆ you will get 159 divided by 625. ಇಲ್ಲಿ P ಲೆಫ್ಟ್ ಸೈಡ್ ಇದು, ಸೊ ಇದು ಇಂಟು ಓರೆ ಗುಣಾಕಾರ ಮಾಡಿ 2,862 ಇಂಟು 625 is P into 159. ಸೊ P ಅಂದರೆ this left hand side divided by 159. So this is 11,250. So 11,250 is the answer. That is option C is the right answer. Next problem. What is the difference between the simple and compound interest on 7,300 rupees at the rate of 6% per annum in 2 years? ಇಲ್ಲಿ P is 7,300. ಇದರ ಮೇಲೆ
ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟಿನ ಡಿಫರೆನ್ಸ್ ಅನ್ನ ಕೇಳಿದ್ದಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅಂದರೆ 6, ಟಿ ಈಕ್ವಲ್ ಟು 2. ಸೊ ವಿ ಶಲ್ ಕ್ಯಾಲ್ಕುಲೇಟ್ ಬೋತ್ ಆಫ್ ದೆಮ್ ಸೆಪರೇಟ್ಲಿ. ಸೊ ಫಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ನೋಡೋಣ. ಅದು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಪವರ್ ಟಿ ಮೈನಸ್ 1, ಪಿ 7300 ಪ್ಲಸ್ 1 ಇಂಟು 1 ಪ್ಲಸ್ 6 by 100 square minus 1. That is 7300 into 100 into 1 plus 6, 106 ಆಯಿತು. 106 square by 100 square minus 1. ಸೊ ಹಿಂದಿನ ಪ್ರಾಬ್ಲಮ್ನಲ್ಲಿ ಹೇಳಿದ ಹಾಗೆ ಇದು ಡಿನಾಮಿನೇಟೆಡ್ 100 square is LCM, then 106 square minus 1 into 100 square, it simplifies to 1236. ದೆನ್ ಸಿಂಪ್ಲಿಫೈ ಮಾಡಿದ ಇದನ್ನ 902.28. ಇದು ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಸಿಂಪಲ್ ಫಾರ್ಮುಲಾ ಪಿ ಟಿ ಆರ್ ಬೈ 100. ಸೊ ಪಿ ಇದು ಆರ್ 6 and t 2 divided by 100. So this is 876. So ಇವೆರಡರ ಡಿಫರೆನ್ಸ್ is equal to, you will get it as 26.28. ಆ್ಯಂಡ್ ಈ ಫಾರ್ಮುಲಾದಲ್ಲಿ 2 ಇಯರ್ಸಿಗೆ ಕೇಳಿದಾಗ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟಿನ ವ್ಯತ್ಯಾಸಕ್ಕೆ ಒಂದು ಫಾರ್ಮುಲಾ ಇದೆ. ಅದು ಪಿ ಆರ್ ಸ್ಕ್ವೇರ್ ಬೈ 100 ಸ್ಕ್ವೇರ್. ಯಾಕೆ ಅಂದರೆ ಇಲ್ಲಿ ನಾವು ಟಿ ಅನ್ನು 2 ಹಾಕಿದಾಗ ಯು ಗೆಟ್ ಕಾಂಪೌಂಡ್ ಇಂಟ್ರೆಸ್ಟ್ ಆಸ್ ಪಿ ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಸ್ಕ್ವೇರ್ ಮೈನಸ್ 1. ಇದು ಕಾಂಪೌಂಡ್ ಇಂಟ್ರೆಸ್ಟ್. Minus simple interest is P into T is to R divided by 100. So ಇಲ್ಲಿ P into A plus B whole square formula ಹಾಕಿದಾಗ A square plus B square is R square by 100 square. Then plus 2AB, 2 into 1 into R by 100, it is 2R by 100 minus 1. Then minus 2PR by 100. ಸೊ ಇಲ್ಲಿ ಒಳಗಡೆ 1 ಕ್ಯಾನ್ಸಲ್ ಆಯಿತು. ಆ್ಯಂಡ್ ಈ ಟರ್ಮ್ 2PR by 100, ಈ ಟರ್ಮು 2PR by 100. ಉಳಿದದ್ದು ಔಟ್ಸೈಡಲ್ಲಿ ಪಿ, ಇನ್ಸೈಡಲ್ಲಿ ಆರ್ ಸ್ಕ್ವೇರ್ ಬೈ 100 ಸ್ಕ್ವೇರ್. ಸೊ ಈ ಫಾರ್ಮುಲಾವನ್ನು ಕೂಡ ನಾವು ಡಿಫರೆನ್ಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ನೋಡಲಿಕ್ಕೆ ಯೂಸ್ ಮಾಡ್ಬೋದು. ಬಟ್ ಒಂದು ಕಂಡೀಷನ್ ಏನಂದರೆ ಟಿ ಈಕ್ವಲ್ ಟು 2 ಇಯರ್ಸ್ ಆದಾಗ ಮಾತ್ರ. ಸೊ ವಿ ಶಾಲ್ ಸಿ ಇಟ್ ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್. What will be the compound interest on a sum of 50,000 after 3 years at the rate of 12% per annum? So ಇದು ನೇರವಾಗಿ ಕಾಂಪೌಂಡ್ ಇಂಟ್ರೆಸ್ಟಿನ ಪ್ರಶ್ನೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ ಅಮೌಂಟ್ 50,000. P is 50,000. 1 plus R by 100. 1 plus R ಅಂದರೆ 12 by 100. ಇಲ್ಲಿ T ಅಂದರೆ 3. 3 cube minus 1. So it is 50,000 into 112 cube by 100 cube ಆಯಿತು. 100 plus 12 minus 1. So ಇದು 112 cube minus 100 cube ನೋಡಿದರೆ you will get like this. ಮತ್ತೆ ಸಿಂಪ್ಲಿಫೈ ಮಾಡಿದಾಗ you will get 20,246.4. So option D is the answer. Next. What will be the present worth of 169 due in 2 years at 4% per annum compound interest? ಇಲ್ಲಿ what will be the present worth of 169 rupees due in 2 years at 4% per annum compound interest? ಒಂದು ಅಮೌಂಟ್ 169 rupees ಆಗುತ್ತೆ ಯಾವಾಗ ಅಂದರೆ 2 years ನಂತರ. ಸೊ ಅದರ ಪ್ರೆಸೆಂಟ್ ಅಮೌಂಟ್ ಎಷ್ಟು ಅಂತ ನೋಡಬೇಕು. ಅಂದರೆ ಯಾವ ಅಮೌಂಟ್ 2 ವರ್ಷದ ನಂತರ 4% ರೇಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ 169 rupees ಆಗ್ತದೆ. ಅಂದರೆ ಇಲ್ಲಿ ಅಮೌಂಟ್ 169, ಇದರಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಎರಡೂ ಕೂಡ ಸೇರಿದೆ. ಆ್ಯಂಡ್ ಆರ್ ಈಸ್ 4%, ಟಿ ಈಕ್ವಲ್ ಟು 2, ಪಿ ಅಮೌಂಟ್ ಎಷ್ಟು ಪಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಇಂದ ನೀವು ಪಿ ಅನ್ನ ಕಳೆದ್ರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಫಸ್ಟ್ ಪಾರ್ಟ್ ಏನು ರೆಪ್ರೆಸೆಂಟ್ ಮಾಡ್ತದೆ ಅಂದರೆ ಅದು ಫಾರ್ಮುಲಾ ಫಾರ್ ಅಮೌಂಟ್. ಸೊ ಅಮೌಂಟಿಗೆ ಫಾರ್ಮುಲಾ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ. ಸೊ ಅಮೌಂಟ್ ಈಸ್ ಗಿವನ್ 169 ಪಿ ಇಂಟು 1 ಪ್ಲಸ್ 4 by 100 ಸ್ಕ್ವೇರ್. 169 is P into
100 plus 4, 104 by 100 square. So 169 is P into ಇದನ್ನ ಸ್ಕ್ವೇರ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 169 into 10,000 equal to P into this. So P is 169 into 10,000 by this. It simplifies to 156.25. The option A is the right answer. Then, what is the difference between compound interest and simple interest for 2 years on the sum of 1,250 at 4% per annum? So, ಇದು 2 years ಅಲ್ಲಿ simple interest and compound interest ಇನ difference ಕೇಳಿದ್ದಾರೆ. ಹಿಂದಿನ ಪ್ರಾಬ್ಲಮ್ ನಲ್ಲಿ ನಾನು ಡೈರೆಕ್ಟ್ ಆಗಿ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದೆ. ಈಗಷ್ಟೇ ಹೇಳಿದಾಗೆ 2 ಇಯರ್ಸ್ಗೆ ಕೇಳಿದಾಗ ಡಿಫರೆನ್ಸ್ಗೆ ನೇರವಾಗಿ ನೀವು ಈ ಫಾರ್ಮುಲಾವನ್ನ ಹಾಕಬಹುದು. ಡಿಫರೆನ್ಸ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಗಿವನ್ ಬೈ PR ಸ್ಕ್ವೇರ್ ಬೈ 100 ಸ್ಕ್ವೇರ್. ಸೊ ವೆರಿ ಈಸಿ. P ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಈಸ್ 1,250 into R square. R is 4% per annum. 16 divided by 100 square. 100 into 100. Simplify ಮಾಡಿದ್ರೆ you will get it as 2. So 2 is the option C is the right answer. So ಇವಿಷ್ಟು ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕುರಿತ ಪ್ರಶ್ನೆಗಳಿಗೆ ಉತ್ತರ ನೀಡುವ ವಿಧಾನ. ಮುಂದಿನ ವಿಡಿಯೋದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕುರಿತ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಥ್ಯಾಂಕ್ ಯು.